ವೆಲ್ಕಮ್ ಟು KM ಶೈನ್ಸ್. ಇವತ್ತಿನ ರೆಸಿಪಿ ಸಂಜೆ ಟೈಮ್ಗೆ ಆಲೂಗೆಡ್ಡೆಯನ್ನು ಉಪಯೋಗಿಸ್ಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡೋಣ. ಅದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು 4 ಆಲೂಗೆಡ್ಡೆಯನ್ನು ತೊಗೊಂಬಂದಿದ್ದೀನಿ, ಸಿಪ್ಪೆಯನ್ನು ಹೆರೆದು ತೊಗೊಂಬಂದಿದ್ದೀನಿ, 1/4 ಭಾಗದಷ್ಟು ಈರುಳ್ಳಿ, ಒಂದು ಅರ್ಧ ಭಾಗದಷ್ಟು ಕೊತ್ತಂಬರಿ ಸೊಪ್ಪು, ಜೀರಿಗೆ ಪೌಡರು ಅರ್ಧ ಟೀ ಸ್ಪೂನು, ಅರಿಶಿನ ಅರ್ಧ ಸ್ಪೂನು, ರೆಡ್ ಚಿಲ್ಲಿ ಪೌಡರು ಅರ್ಧ ಟೀ ಸ್ಪೂನು, ಉಪ್ಪು ಅರ್ಧ ಸ್ಪೂನ್, ಗರಂ ಮಸಾಲ, ಒಂದು 3 ಮೆಣಸಿನ್ಕಾಯಿನ ಹೆಚ್ಕೊಂಡು ತೊಗೊಂಬಂದಿದ್ದೀನಿ. ಈಗ ಇಷ್ಟು ಮಾಡ್ಕೊಳ್ಳೋಣ. ಇದನ್ನು ಬಾಯ್ಲ್ ಮಾಡ್ಕೊಂಬಿಡೋಣ. ಫಸ್ಟು ಬಾಯ್ಲ್ ಮಾಡ್ಕೊಂಡು ಆಲೂಗೆಡ್ಡೆಯನ್ನು ಅರ್ಧ ಪೀಸ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಾಯ್ಲ್ ಮಾಡ್ಕೊಂಬಿಡೋಣ. 1 ವಿಷಲ್ ಹಾಕ್ಸ್ಕೊಂಬಿಡೋಣ. ಆಲೂಗೆಡ್ಡೆ ಆಗೋಷ್ಟರೊಳಗೆ ನಾವು ಮೈದಾ ಹಿಟ್ಟನ್ನು ಕಲಿಸ್ಕೊಂಬಿಡೋಣ. ಚಪಾತಿ ಥರ ಕಲಿಸ್ಕೊಂಬಿಡೋಣ. 1 ಬೌಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, 1 ಬೌಲು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ, ಇನ್ನೊಂದು ಅರ್ಧ ಬೌಲಷ್ಟು ಹಾಲನ್ನು ಹಾಕೋತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೋಣ. ಕಾಲು ಸ್ಪೂನಷ್ಟು ಅಜ್ವಾನ ಹಾಕೋತಾ ಇದ್ದೀನಿ. ಇವಾಗ ಕಲಿಸ್ಕೊಳ್ಳೋಣ. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಒಂದು 5 ನಿಮಿಷ ಮುಚ್ಚಿಡೋಣ. ಈಗ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣ. ಬೇಯಿಸ್ಕೊಂಡ್ಬಂದಿರೋಂಥ ಆಲೂಗೆಡ್ಡೆಯನ್ನು ಹಾಕ್ಕೊಳ್ಳೋಣ. ಆಲೂಗೆಡ್ಡೆಯನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈರುಳ್ಳಿಯನ್ನು ಹಾಕೊಳ್ಳೋಣ. ಅಚ್ಕಾರದ ಪುಡಿ, ಅರಿಶಿನ, ಜೀರಾ ಪೌಡರು, ಗರಂ ಮಸಾಲ ಪೌಡ್ರು, ಹೆಚ್ಕೊಂಬಂದಿರೋಂಥ ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ಲಾಸ್ಟಿಕ್ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟರೊಳಗೆ ಒಂದು ಪ್ಯಾನನ್ನು ಇಟ್ಕೊಂಡು ಸನ್ ಪ್ಯೂರ್ ಆಯಿಲನ್ನು ಹಾಕೊಳ್ಳೋಣ. ಎಣ್ಣೆ ಕಾಯೋಷ್ಟರೊಳಗೆ ಸ್ಟಫಿಂಗ್ ರೆಡಿ ಮಾಡಿಕೊಂಡು ಬರೋಣ. 2 ಉಂಡೆ ಮಾಡ್ಕೊಂಡಿದ್ದೀನಿ. ಫಸ್ಟು ಲಟ್ಟಣಿಗೆ ಲಟ್ಟಿಸ್ಕೊಳ್ಳೋಣ. ರೌಂಡಾಗಿ ಲಟ್ಟಿಸ್ಕೊಳ್ಳೋಣ. ಈಗ 2 ಲೇಯರ್ ಮಾಡ್ಕೊಂಡಿದ್ದೀನಿ ಚಪಾತಿ ಹಿಟ್ಟಲ್ಲಿ. ಇದ್ರ ಮೇಲೆ ಬಟರನ್ನು ಹಾಕೊಳ್ಳೋಣ. ಮೆಲ್ಟೆಡ್ ಬಟರನ್ನು ಹಾಕೊಳ್ಳೋಣ. ನೆಕ್ಸ್ಟ್ ಇದನ್ನು ಇದ್ರ ಮೇಲೆ ಹಾಕೊಳ್ಳೋಣ. ಹಾಕ್ಕೊಂಡು 4 ಭಾಗಗಳಾಗಿ ಮಾಡ್ಕೊಳ್ಳೋಣ. ಈಗ ಆಲೂಗೆಡ್ಡೆ ರೆಡಿ ಇರೋದನ್ನ ಹೀಗೆ ಇಟ್ಕೊಳ್ಳೋಣ. ಒಂದು ಸೈಡ್ ಇಟ್ಕೊಂಡು ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಟ್ರಯಾಂಗಲ್ ಶೇಪಲ್ಲಿ ಮಾಡ್ಕೊಳ್ಳೋಣ. ಈ ಥರನೇ ಎಲ್ಲ ಮಾಡ್ಕೊಳ್ಳೋಣ. ನೋಡಿ, ಈ ಥರ ರೆಡಿ ಮಾಡ್ಕೋಬೇಕು. ಇವಾಗ ಕಾದಿದ ಎಣ್ಣೆ ಹಾಕೋತಾ ಇದ್ದೀನಿ. ಇದನ್ನು ಬಟರ್ಗೆ ಹೆಚ್ಚಿಬಿಟ್ಟು ಆ ಕಡೆ ಈ ಕಡೆ 2 ಸೈಡನ್ನು ಹೆಚ್ಚಿಬಿಟ್ಟು ಸೇವ್ಗೆ ಹೀಗೆ ಇದನ್ನು ಮಾಡಿ ಡಿಸೈನ್ ಆಗಿ ಮಾಡೋದು.
ಆಲೂಗಡ್ಡೆಯನ್ನು ಉಪಯೋಗಿಸ್ಕೊಂಡು ಒಂದು ಸ್ನ್ಯಾಕ್ಸ್ ರೆಸಿಪಿ ರೆಡಿಯಾಗಿದೆ. ಸಂಜೆ ಟೈಮು ಟೀ ಕಾಫಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನನ್ನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಬಾಯ್.